ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ರು? ನಮ್ಮ ಕಿಂಗ್ಡಮ್ ಟಿವಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ, ಇವತ್ತಂತೂ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರ್ತಕ್ಕಂಥ ಒಂದು ಸುದ್ದಿ ಅಂತಂದ್ರೆ ಸೂರ್ಯಣ್ಣ ಸಿನಿಮಾ ಬಗ್ಗೆ. ಸೂರ್ಯಣ್ಣ ಸಿನಿಮಾ ಬಗ್ಗೆ ನೀವು ಕೂಡ ಸೂರ್ಯಣ್ಣ ಸಿನಿಮಾ ನೋಡಿದ್ರೆ ಕಾಮೆಂಟ್ ಮಾಡಿ ಏನನ್ಸುತ್ತೆ. ಬಟ್ ಏನಂತಂದ್ರೆ ವಿಡಿಯೋದಲ್ಲಿ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ವೈರಲ್ ಆಗ್ತಾ ಇರ್ತಕ್ಕಂಥ ಸುದ್ದಿ ಅಂತಂದ್ರೆ ಸೂರ್ಯಣ್ಣನ ಸಿನಿಮಾಗೋಸ್ಕರ ನಾನು ಪೆಟ್ರೋಲ್ ಕುಡಿತಾ ಇದ್ದೀನಿ ಅಂತ ಒಬ್ಬ ಅಭಿಮಾನಿ ಬಂದಿದ್ದಾನೆ. ನೋಡಿ, ಮಾಡಕ್ ಬೇರೆ ಕೆಲಸ ಇಲ್ವಾ ಇಂತ ನನ್ನ ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ. ಏನಾಗಿದೆ ನಮ್ಮ ಜನಗಳಿಗೆ ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ. ಈ ಜನಗಳಿಗೆ ಏನಾದ್ರು ತಲೆಗಿಲೆ ಕೆಟ್ಟಿದ್ಯಾ? ನಿಜವಾಗ್ಲೂ ನೋಡಿ, ಸೂರ್ಯನಿಗೋಸ್ಕರ ಪೆಟ್ರೋಲ್ ಕುಡಿತಾನಂತೆ. ಅವ್ರ ಸಿನಿಮಾಗ ನೋಡೋಕೆ ಅಭಿಮಾನಿಗಳು ಯಾರು ಬರ್ತಾ ಇಲ್ಲ, ಜನಗಳೇ ಬರ್ತಾ ಇಲ್ಲ ಯಾರು ಕೂಡ ಅಂತ ಕೂಡ ಪೆಟ್ರೋಲ್ ಕುಡಿತಾ ಇರ್ತಾನಂತೆ ಅವನು. ಪೆಟ್ರೋಲ್ ಕುಡಿದ್ರೆ ಈಗ ಜನಗಳು ಬಂದ್ಬಿಡ್ತಾರೆ ಸಿನಿಮಾಗೆ. ನೋಡಿ, ಅದಕ್ಕೂ ಮೊದಲು ತುಂಬಾ ಹಿಂದೆ ಎಲ್ಲ ತುಂಬಾ ವೈರಲ್ ಆಗಿದ್ದು ಸುದ್ದಿ ಅಂತಂದ್ರೆ ಸಿನಿಮಾಗೋಸ್ಕರ ಈ ಇಂಥ ಸಿನಿಮಾ ನೋಡಕ್ ಬರ್ತಾ ಇರೋದಕ್ಕೋಸ್ಕರ ನಾನು ಸೂಸೈಡ್ ಮಾಡ್ಕೋತೀನಿ ಅಂತೆಲ್ಲ ಆಗಿದ್ರು ಹಿಂದೆ ಎಲ್ಲ. ಬಟ್ ಈಗ ನೋಡಿ, ಇವ್ನು ಪೆಟ್ರೋಲ್ ಕುಡಿತಾ ಇದ್ದಾನೆ ಅಂತ ಒಬ್ಬ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ನೋಡ್ಕೊಂಡ್ ಬನ್ನಿ, ಇಮೇಜ್ ಕೂಡ ಆಗ್ತಾ ಇದೆ ನೋಡಿ. ಇಂಥ ವ್ಯಕ್ತಿಗೆ ಯಾವ್ದ್ರಲ್ಲಿ ಹೊಡಿಬೇಕು ಅಂತಾನೆ ಕೂಡ ಗೊತ್ತಾಗ್ತಾ ಇಲ್ಲ. ಬೈದ್ರು ಕೂಡ ಯಾವ ಭಾಷೆಯಲ್ಲಿ, ನಮ್ಮ ಮಂಡ್ಯ ಲ್ಯಾಂಗ್ವೇಜ್ ಅಲ್ಲಿ ಬೈಬೇಕು, ಇಲ್ಲ ಬೆಂಗಳೂರು ಲ್ಯಾಂಗ್ವೇಜ್ ಅಲ್ಲಿ ಬೈಬೇಕು, ಇಲ್ಲ ಇಂಗ್ಲಿಷ್ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಬೈಬೇಕು, ಇಂಥವ್ರಿಗೆ ಗೊತ್ತಾಗ್ತಾ ಇಲ್ಲ ಮಾತ್ರ. ನೋಡಿ, ನಿಮ್ಮಂತವರಿಂದ ಸಿನಿಮಾ ಇಂಡಸ್ಟ್ರಿ ಇವತ್ತು ಎಷ್ಟು ಹಾಳಾಗಿದೆ ಅಂತಂದ್ರೆ, ನೋಡಿ, ಸಿನಿಮಾ ಇಂಡಸ್ಟ್ರಿಗೆ ಜನಗಳು ಬರ್ತಾ ಇಲ್ಲ, ಬರ್ಬೇಕು ಅನ್ನೋದು ಅದು ಜನಗಳು ಬಿಟ್ಟಿದ್ದು. ಜನಗಳು ವಾರಕ್ಕೆ 100 ಸಿನಿಮಾ ರಿಲೀಸ್ ಆಗ್ತಾರೆ. ಜನಗಳು ಎಲ್ಲಿಂದ ಬರ್ತಾರೆ? ಕಷ್ಟಪಟ್ಟು ಅವ್ರು ದುಡಿಯಕ್ ಹೋಗ್ತಾ ಇರ್ತಾರೆ, ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಅವ್ರ ಟೈಮ್ ಫ್ರೀ ಆದಾಗ ಸಿನಿಮಾ ನೋಡಕ್ ಬರ್ತಾರೆ ಅಷ್ಟೇ. ಸಿನಿಮಾ ನೋಡಕ್ ಬರೋದು ಸುಮ್ನೆ ಅಷ್ಟಿಷ್ಟ, ಸುಮ್ನೆ ಸಿನಿಮಾ ನೋಡಕ್ ಬಂದ್ಬಿಡ್ತೀನಿ ಅಂತಂದು ಸಿನಿಮಾ ನೋಡಿ, ವಾರದಲ್ಲಿ ಒಂದಿನ ಸಿನಿಮಾ ನೋಡ್ಬೋದು ಅಷ್ಟೇ. ವಾರದಲ್ಲಿ 100 ಸಿನಿಮಾ ರಿಲೀಸ್ ಆದ್ರೆ ಎಲ್ಲಿ ಬರಕ್ಕಾಗ್ತಾರೆ ಜನ? ಎಲ್ಲಿ ಬರ್ತಾರೆ? ಈ ನಮ್ಮ ಜನಗಳಿಗಂತೂ ಕರೆಕ್ಟಾಗಿ ಅರ್ಥ ಆಗ್ತಾ ಇದೆ. ಈ ಸಿನಿಮಾ ತೆಗಿಯೋದಂತೂ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ಅಲ್ರಿ, ಸ್ವಲ್ಪನಾದ್ರೂ ಯೋಚನೆ ಮಾಡಿ. ಆ ವಿಡಿಯೋನ ಬಿಟ್ಟಿದಿರಲ್ಲ ಹಾಗೆ, ಏನ್ ನೀವೇ ದುಡ್ಡು ಕೊಟ್ಟು ಅವ್ರನ್ನ ಬಿಡಿಸಿದ್ರ ಹಾಗೆ, ಏನು ಅಂತ ಗೊತ್ತಾಗ್ತಿಲ್ಲ. ಸೂರ್ಯಣ್ಣ ನಿರ್ದೇಶಕರು ಯಾರಾದ್ರೂ ಇದ್ರೆ ದಯವಿಟ್ಟು ಸಿನಿಮಾದವರು ಕಾಮೆಂಟ್ ಮಾಡಿ, ನಿಮ್ಗೆ ಅನ್ಸುತ್ತೆ? ಅಲ್ರಿ, ನಿಮ್ ಏನ್ ಆತರ ಏನಾರ ಆ ಹುಡುಗನ್ನೇ ದುಡ್ಡು ಕೊಟ್ಟು ಆ ರೀತಿ ಬಿಡಿಸಿದ್ರೆ ನಿಜಕ್ಕೂ ನೀವೇ ಒಪ್ಕೊಳ್ಳಿ, ನಿಜಾನ. ಇಲ್ಲ ಅಂತಂದ್ರೆ ನೋಡಿ, ಸಿನಿಮಾ ಇಂಡಸ್ಟ್ರಿಗೆ ಇವತ್ತು ಸಿನಿಮಾದವ್ರು ಯಾಕೆ ಬರ್ತಾ ಇಲ್ಲ ಅಂತಕ್ಕಂಥದ್ದು ಇಡೀ ಸಿನಿಮಾ ಇಂಡಸ್ಟ್ರಿ ಎಲ್ಲ ಒಳ್ಳೆ ನೋಡ್ತಾ ಇದೆ. ಏನಕ್ಕೆ ಅಂತ, ಯಾಕೆಂದ್ರೆ ಇವತ್ತು ಡಿಜಿಟಲ್ ಸ್ಮಾರ್ಟ್ ಫೋನ್ ಯುಗ ಇರೋದ್ರಿಂದ ಸಿನಿಮಾನ ಎಲ್ಲ ಮೊಬೈಲ್ ಅಲ್ಲೇ ನೋಡ್ತಾ ಇರೋದ್ರಿಂದ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇಲ್ಲ, ಥಿಯೇಟರ್ ಬರ್ತಾ ಇಲ್ಲ ಸಿನಿಮಾ ನೋಡಕ್ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದೊಂದು ಬಿಟ್ರೆ ಬೇರೆ ಇನ್ನೊಂದು ನೋಡಿ, ಸಿನಿಮಾ ಇಂಡಸ್ಟ್ರಿಲಿ ಸಿನಿಮಾ ಮಾಡೋರ್ಗಿಂತ, ಹೀರೋಗಳಿಗಿಂತ ಸಿನಿಮಾ ನೋಡೋರ್ಗಿಂತ ಮಾಡೋರೇ ಜಾಸ್ತಿ ಆಗಿದ್ದೀರಾ. ನೋಡಿ, ಇದೊಂದು ಕಾರಣ ಆಗುತ್ತೆ. ಆದ್ರಿಂದ ಸಿನಿಮಾ ಇಂಡಸ್ಟ್ರಿಲಿ ಯಾವ ಸಿನಿಮಾ ನೋಡಕ್ಕೂ ಇವತ್ತು ನೋಡಿ, ಸುದೀಪ್ ಸರ್ ಸಿನಿಮಾ ಆಗ್ಲಿ, ಲಾಸ್ಟ್ ಟೈಮ್ ಕೂಡ ಎಷ್ಟು ಸರಿ ರಿಲೀಸ್ ಆಗಿದೆ. ಸುದೀಪ್ ಸರ್ ಸಿನಿಮಾ ಒಂದು 3 years ಇಂದ ರಿಲೀಸ್ ಆಗ್ತಾನೆ ಇದೆ. ಅವ್ರ ಸಿನಿಮಾ ನೋಡಕ್ಕೂ ಅಷ್ಟೇ ಜನಗಳು ಕಡಿಮೆ ಅವಧಿಯಲ್ಲಿ ಬರ್ತಾ ಇದಾರೆ ಮಾತ್ರ ಅಷ್ಟೇನೆ. ದೊಡ್ಡ ಅವಧಿಯಲ್ಲಿ ಮಾತ್ರ ಬರ್ತಾ ಇಲ್ಲ ಯಾರು ಕೂಡ. ಅಭಿಮಾನಿಗಳಂತಂದ್ರೆ ಅದು ದರ್ಶನ್ ಅವ್ರು ಮಾತ್ರ ಜಾಸ್ತಿ ಬರ್ತಾ ಇದಾರೆ. ಯಾಕೆಂದ್ರೆ ಆ ರೀತಿ ಅಭಿಮಾನ ನಿಮ್ಗೂ ತಾಕತ್ತಿತ್ತು ಅಂದ್ರೆ, ಸೂರ್ಯಣ್ಣ ಅವ್ರಿಗೆ ಹೇಳ್ತಾ ಇರೋದು ಈ ಮಾತನ್ನ, ತಾಕತ್ತಿತ್ತು ಅಂದ್ರೆ ನೀವು ಕೂಡ ಸಂಪಾದನೆ ಮಾಡಿ ಅಭಿಮಾನ ಸಂಪಾದನೆ ಮಾಡಕ್ಕಾಗ್ತಿಲ್ಲ. ಈಗ ನೋಡಿ, ಗಿಲ್ಲಿ ನಟ ಒಂದು ಹೀರೋ ಆಗಿ ಒಂದು ಕಾಮಿಡಿ ಮೂವಿ ಮಾಡಿದ್ರೆ ಸಾಕು, ಎಷ್ಟು ಜನ ಬರ್ತಾರೆ ನೋಡೋದಿಕ್ಕೆ. ಅದೇ ರೀತಿ ನೀವು ಕೂಡ ಅಭಿಮಾನವನ್ನ ಸಂಪಾದನೆ ಮಾಡಿ. ಯಾಕೆ ಬರಲ್ಲ ಜನ? ಫಸ್ಟ್ ಅದನ್ನ ಮಾಡೋದ್ ಕಲ್ತ್ಕೊಳ್ಳಿ ನೀವು, ಸಿನಿಮಾ ತಂಡದವರು. ನಿಮ್ ಸಿನಿಮಾ ತಂಡದವರು ಈ ರೀತಿ ಎಲ್ಲ ವಿಡಿಯೋ ಬಿಟ್ಟು ಸುಮ್ನೆ ಅವ್ನ ಯಾರೋ ಹುಡುಗನ್ನ ಪೆಟ್ರೋಲ್ ಕುಡಿಯೋದಂತೆ, ಬೇರೆ ಇನ್ನೊಂದೇನೋ ಬೆಂಕಿ ಹಚ್ಕೊಳ್ಳೋದಂತೆ ಏನೋ ಮಾಡೋದಲ್ಲ. ಬಟ್ ನೀವು ಮಾಡ್ತಾ ಇರೋದು ಫಸ್ಟ್ ಆಫ್ ಆಲ್ ದೊಡ್ಡ ತಪ್ಪು ಇದು ಸಮಾಜದಲ್ಲಿ. ಆ ಹುಡುಗನಿಗೂ ಕೂಡ ನೋಡಿ, ಪೆಟ್ರೋಲ್ ಕುಡಿದ ತಕ್ಷಣ ಅವ್ನು ಏನಾದ್ರು ಆದ್ರೆ ಏನ್ ಮಾಡ್ತೀರಾ? ಸಡನ್ಲಿ ಬೆಂಕಿ ಹಚ್ಕೋತು ಅಂತ ನಿಮ್ ಟೀಮ್ ಏನ್ ಮಾಡ್ತಾರ? ಆಗ ಏನ್ರಿ ಮಾಡ್ತೀರಾ? ಬುದ್ಧಿಗಿದ್ದಿ ಇದೆಯಾ ನಿಮ್ಗೆ? ಇಲ್ವಾ? ನಿಮ್ಗೆ ಏನ್ ಅನ್ಸುತ್ತೆ? ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.